ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಕಿಚನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನಗೆ ಕಿಚನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸುಮ್ಮನೆ ಹಾಗೆ ಚೇಂಜ್ ಮಾಡಬೇಕು ಅನ್ನಿಸ್ತು, ಸೊ ಹಾಗಾಗಿ ಚೇಂಜ್ನ ಮಾಡಿದೆ. ಇವಾಗ ಬಂದು ಸ್ವಲ್ಪ ಕಿಚನ್ ಯಾವ ಥರ ಚೇಂಜ್ ಮಾಡಿದ್ದೀನಿ ಅನ್ನೋದು ತೋರಿಸ್ಬಿಟ್ಟು, ಮಕ್ಕಳಿಗೆ 3 ಜನನು ಫ್ರೆಂಚ್ ಫ್ರೈಸ್ನ ಕೇಳ್ತಾಯಿದ್ರು. ಶಿವಾನಿ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಇದು ಬಂದು ನನಗೆ ಡಾರ್ಕ್ ಲೈಟ್ಗಿಂತ ಈ ಥರ ಲೈಟಾಗಿ ಲೈಟ್ ಬರುತ್ತಲ್ಲ, ಇದು ತುಂಬಾ ಇಷ್ಟ ಆಗುತ್ತೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಲೈಟಲ್ಲಿ ಕಿಚನನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ಹಿಂಗೆ ದೊಡ್ಡ ಲೈಟ್ ಆಫ್ ಮಾಡಿಕೊಂಡು ಈ ಲೈಟಲ್ಲಿ ಅಡುಗೆ ಮಾಡ್ತೀನಿ ನಾನು. ನಂಗೆ ಮೈಂಡ್ ಕಾಮ್ ಅಂತ ಅನಿಸುತ್ತೆ. ನೋಡಿ, ಇವಾಗ ಬಂದರೆ ಇಲ್ಲಿ ಮುಂಚೆನೇ ತೋರಿಸ್ತಿರೋಗೆ ಅಲ್ಲಿ ಈ ಸ್ಟ್ಯಾಂಡ್ನ ಇಟ್ಬಿಟ್ಟು ಆಯಿತು ನಾನು ಹಾಕಿ. ತುಂಬಾ ಚೆನ್ನಾಗಿದೆ. ಇದು ಒಂದೇ ಒಂದು ಕಡ್ಡಿ ಈ ಥರ ನಿಂತಿದೆ. ಆಚೆ ಒಂದು ಹಾಕಿದ್ದೀನಿ, ಇವಾಗ ಒಳಗಡೆ ಒಂದು ತಂದು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದು ಗ್ರೀನ್ ಮ್ಯಾಟು ರೆಸಿಪಿ ಮಾಡಬೇಕಾದ್ರೆ ಹಾಕೊಳ್ಳೋಣ ಅಂತ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ ಆಯಿತಾ. ನಾನು ಅಗ್ಲೊತ್ತು ಮಾಡಿದ್ರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣೋದು. ಇದು ಮನಿ ಪ್ಲ್ಯಾಂಟು. ಆಮೇಲೆ ಇದು ಚಾಪಿಂಗ್ ಬೋರ್ಡ್, ಅದು ಇದು ತವಾ ನೋಡಿ ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಇದು ನಾನು ಏನು ಗೊತ್ತಾ, ಒಲೆ ಇಲ್ಲಿದ್ದನ್ನು ಎಕ್ಸ್ಟ್ರಾ ಚೇಂಜ್ ಏನಾಗುತ್ತೆ, ಇಲ್ಲಿದ್ದ ಒಲೆನ ತೆಗೆದು ಇಲ್ಲಿ ಇಟ್ಟಿದ್ದೀನಿ. ನನಗೆ ಇವಾಗ ರೆಸಿಪಿ ಶೂಟ್ ಮಾಡೋದಕ್ಕೆ, ಕಟ್ಟಿಂಗ್ಸ್ ಎಲ್ಲ ಶೂಟ್ ಮಾಡೋದಕ್ಕೆ ಇಲ್ಲಿ ಜಾಗ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಇದು ಮುಂಚೆ ಇದ್ದಿದ್ದು ಎಲೆಕ್ಟ್ರಿಕ್ ಸ್ಟವ್ನ ರೆಡಿ ಮಾಡಿಸ್ಕೊಂಡು ಬಂದೆ. ಇದು ಇವಾಗ ಹೊಸ್ದಾಗಿ ತಂದಿದ್ದು. ಓಕೆನಾ, ಇದರಲ್ಲಿ ಬೇಗ ಅಡುಗೆ ಆಗುತ್ತೆ. ಯಾಕೆಂದರೆ ಇದು 2000 ವಾಲ್ಟ್ ಇದೆ, ವಿ ಗಾರ್ಡ್. ತುಂಬಾ ಚೆನ್ನಾಗಿದೆ ಆಯಿತಾ. ಇದರಲ್ಲಿ ಇದು ಟಚ್ಚು ಇದು ಈ ಫೋನೆಲ್ಲ ಟಚ್ ಮಾಡ್ತೀವಲ್ಲ ಆ ಥರ ವರ್ಕ್ ಆಗುತ್ತೆ. ಇದು ಬಂದು ಬಟನ್ದು ಅಷ್ಟೇ. ನನ್ನ ಕಿಚನ್ದು ಏನೇನೆಲ್ಲ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳು ಡ್ರೈ ಫ್ರೂಟ್ ಅದ್ಯಾರೋ ಹಿಡ್ಕೊ ಹೋಗೋರೆ. ಹ್ಞೂ, ಫ್ರೆಂಚ್ ಫ್ರೈಸ್ ಮಾಡಬೇಕಾದ್ರೆ ಉದ್ದುದ್ದು ದಪ್ಪದ ಆಲೂಗೆಡ್ಡೆ ತೊಗೊಂಡ್ರೆ ಅದು ಸ್ಲೈಸ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4-5 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಉದ್ದಕ್ಕೆ ಸ್ಲೈಸ್ ಥರ ಇದು ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಒಂದು ಉಪ್ಪು ಹಾಕೋಬಿಟ್ಟು ಅದೊಂದು 60% ಕುಕ್ ಆಗೋವರೆಗೂ ಅದನ್ನು ಬೇಯಿಸ್ಕೊಳ್ಳಿ. ಒಂದು 5-10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಆಮೇಲೆ ಅದರಲ್ಲಿರೋ ನೀರನ್ನೆಲ್ಲ ತೆಗೀರಿ. ನಾನು ಈ ಥರದೊಂದು ಪಾತ್ರೆನ ತೊಗೊಂಡಿದ್ದೀನಿ. ಇಂಡಸ್ ವ್ಯಾಲಿ ಅವ್ರದ್ದು ಕುಕ್ಕರ್. ಅದು ತುಂಬಾ ಚೆನ್ನಾಗಿದೆ ಅದು. ಬಟ್ ಪ್ರೈಸ್ ಜಾಸ್ತಿ, ಬಟ್ ಪ್ರಾಡಕ್ಟ್ ಪ್ರಾಡಕ್ಟ್ ಅವು. ಅದಾದಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ನೀರೆಲ್ಲ ಸಪ್ರೇಟ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಕಿ ಡ್ರೈನ ಮಾಡಿಬಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ. ಓಕೆ ಫ್ರೆಂಡ್ಸ್, ಮತ್ತು ನಾನು ಸಂಜೆ ಫ್ರೆಂಚ್ ಫ್ರೈಸ್ ಮಾಡಿದ್ದನ್ನು ತೋರಿಸೋದು ವೀಡಿಯೋ ಮಾಡೋದೇ ಮರೆತೆ. ನಾನು ಏನೋ ಕೆಲಸ ಮಾಡ್ತಿದ್ದೆ, ಕಿಚನ್ಗೆ ಅಷ್ಟಲ್ಲೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ರು. ಅದಾದಮೇಲೆ ಇವಾಗ ನೆಕ್ಸ್ಟ್ ಡೇ ನಾವೆಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಶಿವಾನಿ ಬಂದಿದ್ಲಲ್ವ, ಸೊ ಹಾಗಾಗಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಳೇಬೀಡು ಮತ್ತು ಬೇಲೂರಿಗೆ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಬೇಲೂರಿಗೆ ಹೋಗ್ತಾಯಿದ್ರು, ಪಾಯಿಂಟ್ ಚೆಕ್ ಮಾಡೋದಿದೆ ಅಂತ. ಸೊ ಹೆಂಗಿದ್ರು ಒಬ್ಬರೇ ಹೋಗ್ತಾರಲ್ಲ, ನಾವು ಹೋಗೋಣ ಜೊತೆಲಿ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ. ಫಸ್ಟು ಬೇಲೂರಿಗೆ ಹೋಗಿ ಅಲ್ಲಿ ಪಾಯಿಂಟ್ ಚೆಕ್ ಮಾಡಿ ಆಮೇಲೆ ಬೇಲೂರು ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನಿಂದ ಹೊರಟ್ವಿ. ಆಮೇಲೆ ಹಸ್ಬೆಂಡು ಹೆಂಗಿರು ಬಂದಿದ್ದೀವಲ್ವ, ಹಳೇಬೀಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ತೇಜುಗೆ ಆ್ಯಕ್ಚುಲಿ ಬೇಲೂರು ದೇವಸ್ಥಾನ ನೋಡಿದ್ದು ಮರ್ತೇ ಹೋಗಿತ್ತು. ಅವಳು ನಿತ್ಯ ನಂಗಿದ್ದಾಗ ಕರ್ಕೊಂಡು ಹೋಗಿದ್ವಿ, ಮತ್ತೆ ಹೋಗಿರಲಿಲ್ಲ. ಬಟ್ ಹಳೇಬೀಡು ದೇವಸ್ಥಾನಕ್ಕೆ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ. ಅದು ನೆನಪಿತ್ತವಳಿಗೆ, ಬಟ್ ಶಿವಾನಿ ನೋಡಿಲ್ಲ ಅಂದ್ಲು. ಸೊ ಹಾಗಾಗಿ ಅವಳನ್ನ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೋಗ್ತಾಯಿದ್ವಿ. ನಾನು ಹಿಂದೆ ಹೇಗೆ ವೀಡಿಯೋ ಇದೆ ಹಾಗೆ ಅಟ್ಯಾಚ್ ಮಾಡ್ತೀನಿ, ಮತ್ತು ವಾಯ್ಸ್ ಓವರ್ ಕೊಡೋದಿಲ್ಲ, ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಬೇಲೂರು ಹತ್ರ ಬಂದಿದ್ದೀವಿ. ಬಟ್ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಹಸ್ಬೆಂಡ್ ಪಾಯಿಂಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಸೊ ಇಲ್ಲಿ ಇವಾಗ ನಮ್ಮನ್ನು ನಿಲ್ಲಿಸ್ಬಿಟ್ಟು ಒಂದು ಮರದ ಹತ್ರ ಪಾಯಿಂಟ್ ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದು ಬಂದಮೇಲೆ ಹೋಗಿ ಬೇಲೂರು ದೇವಸ್ಥಾನ ನೋಡಿಕೊಂಡು ಹಂಗೆ ಮನೆಗೆ ಹೋಗೋದು. ಅಲ್ಲಿ ದೇವಸ್ಥಾನ ಹತ್ರ ಹೋದಾಗ ವೀಡಿಯೋ ಮಾಡ್ತೀನಿ ಮನೆ ಆಯಿತಾ. ಇವಾಗ ನಾನು, ತೇಜು, ಶಿವಾನಿ ಮತ್ತು ನಿತ್ಯ ಇದ್ದೀವಿ ಕಾರಲ್ಲಿ. ಎಲ್ಲ ಸೌತೆಕಾಯಿ ತಿಂದು ನಮ್ಮನೆ ಡೌರಾಣಿ ನೋಡಿ ಹೆಂಗೆ ಡೌ ಮಾಡ್ತಾರೆ. ಏನಾಯ್ತವ
ಅಯ್ಯೋ ಸಿಗೈಕತ್ತಾ ಮೈ ಗಾಡ್ ಏನು ಮಾಡೋಣ ಓಸಿಡೋ ಮಾಡಲ್ಲ ಅವಳು ಅಲ್ವೇ ನಿತ್ಯ ನೀನು ಡೌರಾಣಿ ಅಲ್ವೇನವ ಅಲ್ವೇನೋ ನೀನು ಡೌರಾಣಿ ಅಲ್ವಾ ಹ್ಞೂ ಅಂತ ಅಲ್ಲಿ ಅವಳಿಗೆ ದೊಡ್ಡದಾಗ ನನಗೆ ಗೊತ್ತಾಗಕ್ಕೆ ನಾನು ಡೌರಾಣಿ ಅನ್ನೋದು ಹಬ್ಬ ಮಾಡ್ತಾಳೆ ಚಪ್ಪಲಿ ಬುಟ್ಟೆ ಶಿವನಿ ಪಾರ್ಕಿಂಗ್ ದುಡ್ಡು ಕೊಡ್ಬೇಕೇನ್ರಿ ಅಮ್ಮ ಬರೋ ಬಾತೇಜು ಎಲ್ಲಿ ನೋಡ್ಕೊಂಡಿದೆಯಾ ಓಡ್ಬಾರ್ದು ಕೊಡೋಣ के बन जाते हैं ಬಟ್ಟೆ ಹಸ್ತಾಗ್ಬಿಟ್ಟೈತೆ ಶಿವು ದೇವಸ್ಥಾನ ನೋಡು ನೋಡ್ರಿ ಅಲ್ಲಿ ಮಾಮಿ ನೋಡು ಅಲ್ಲಿ ಮೇಲೆ ಪಾಪ ಇಲ್ಲಿ ಮೇಲೆ ನೋಡು ಅವ ಇದು ಸುಡಲ್ಲ ಇಳಿಯವ ಮೇಲ್ ಕಟ್ಟಿರಂತ ನಿಂಗೆ ಕಂಫರ್ಟ್ ಐತಿ ಹಿಂದೆ ಹೋಗಂಗೆ ಹೋರಿ ನೀವು ಏರಿ ಹೋಗ್ರಿ ಏನಾಗಲ್ಲ ಅಲ್ಲಿಗೆ ಹೋಗ್ರಿ ಶಿವ ಹೋಗೆ ಹ್ಞೂ ಶಿವ ಬರವ ನಿಂಕ ನೀ ಆ ಬಟ್ಟೆ ಇಲ್ದವ ಇದ್ರೆ ಕಲ್ಲು ಯಾವ್ದು ನೀನು ಯಾವ್ದು ಗೊತ್ತಾಗ್ತದೆ ಹೌದು
ಏನ್ರಿ ನಿತ್ಯ ಈಗ ನೋಡು ನಮ್ಮ ಅಮ್ಮನ ಇಟ್ಕೊಬರ್ಕಾಯ್ತಿಲ್ಲ ಇಲ್ಲಿ ಮಕ್ಕಳುಗಳೇ ನೆಟ್ಕೊಬತ್ತೈತೆ. ಏನೇನು ಪ್ರಾಬ್ಲಮ್? ನೀನು ಬರ್ತದೆ ಬಾ ಅಮ್ಮ ಕೈ ನಮ್ಮ ಪಾಪ ರೀ ಏನು ಬಿಸಿಲು ರೀ. ಇದು ಎಂಥ ಕಲರ್ ಮಾಡಿರೋದ್ರಿ ಪೂರ್ತಿ? ಅದಕ್ಕೆ ಒಳಗೆ ತಂಪಾಗ ತಡ್ಲ ಆಫ್ ಮಾಡಿ. ಈ ಕಡೆ ಪಾರ್ವತಿ. ಪಾರ್ವತಿ ಅಲ್ಲ, ಅದು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಲ್ಲ, ಸೌಮ್ಯನಾಯ್ತು. ಈ ಶನಿದೇವರು. ಅದ್ಯಾವ ದೇವರು? ಅದು ಲಕ್ಷ್ಮೀದೇವಿ, ಸೌಮ್ಯನಾಯ್ತು. ಅದು ಲಕ್ಷ್ಮೀದೇವಿ. ಬರ ನಾವು ಅದ್ರ ಮೇಲೆ ಮೊತ್ತ ಕೊಡು. ನಾವು ಇನ್ನೊಂದು ಮಾಮಿಗೆ ಹೋಯ್ತಾ ಇದ್ದೀವಿ. ಅಲ್ಲ ನಮ್ಮ ಕನ್ನಡಕ ತಗೊಳಕ್ಕೆ ನಮ್ಮ ಪಾಪುಗೆ ನಮ್ಮ ನಿತ್ಯಂಗೆ ಕನ್ನಡಕ ತಗೊಳಕ್ಕೆ ಹೋಗಿ ಹಳೆ ಬಿಡಿಗೆ ಹೋಯ್ತಾ ಇದ್ದೀವಿ. ಏನವ ಐಶ್ವರ್ಯ ಅಂತೀರಾ? ಕನ್ನಡಕ ಬೇಕಾ? ನಮ್ಮ ಜಾಗದಲ್ಲಿ ಇನ್ನೊಬ್ರು ಫೋನ್ ಮಾಡ್ಬೇಕಲ್ಲ. ಹಳೆಬೀಡಿಗೆ ಬಂದಿದ್ದೀವಿ. ಈಗ ಅವಾಗಲೇ ಬೇಲೂರು ದಸರಕ್ಕೆ ಹೋಗಿದ್ವಿ. ಈಗ ಹಳೆಬೀಡು. ನೆಕ್ಸ್ಟ್ ಎಲ್ಲಿಗೆ ಗೊತ್ತಿಲ್ಲ. ಹೆಂಗೆ ಗ್ರೀನರಿ ಪೂರ್ತಿ. ಈಗ ಚೆನ್ನಾಗಿ ಕಾಣ್ತೀನಿ. ಫೋಟೋಗಳು ತೆಗಿಯಂಗಿಲ್ಲ. ಯಾರು ಹೇಳಿದ್ರು? ಅಲ್ಲಿ ಹಾಕಿಲ್ವಾ? ಅಲ್ಲಿ ಹಾಕಿದ್ರು. ನಿನ್ನ ತಲೆ ಮೇಲೆ ಸೋಮನೆ ಅವ್ರು ಹೇಳೋಕ್ಕಿಂತ ಫಸ್ಟ್ ಉಳಿ ಅಂತ. ಈಕ್ವಾಲಿಟಿ ಹಿಂಗೆ ಹೋಗಲ್ಲ. ನೋಡಿದ್ದೆ ಎಷ್ಟೊಂದು ನೋಡ್ತಾರೆ. ಯಾರು ವಿಷ್ಣು? ಇದು ಶಿವ. ಇದೆಲ್ಲ ಬ್ರಿಟಿಷರ ಕಾಲ ಕಟ್ಟಿರೋದ, ರಾಜರ ಕಾಲದಲ್ಲಿ. ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋದ ಇದೆಲ್ಲ? ಏನೇ ಹಾಂ
ಅಲ್ಲಿಗೆ ಹೋಗೋಣ ನೋಡ್ರಿ ಅಲ್ಲಿ ಕಲ್ಲಿನ ಕಲ್ಲಿನ ಶಕ್ತಿಗಳ ಅಲ್ಲೇನೋ ಸುಬ್ರಹ್ಮಣ್ಯ ವಸ್ತು ಸಂಗ್ರಹಾಲಯ ಅಷ್ಟೇ. ಅಮ್ಮ ತಿರುಗಿ 3 ಜನ ಈ ಕಡೆ ನಿತ್ಯ ತಿರುಗ್ಸ. ನೋಡ್ಕೊಂಡು ನಿಧಾನಕ್ಕೆ ಹ್ಞೂ ಹ್ಞೂ ಸರಿ. ಇಲ್ಲಿ ಪಾಪ ಇಲ್ಲಿ ನೋಡು ಪಾಪ ನೀನು. ಅಮ್ಮ ನಿಲ್ಲಿಸ್ ಕಡೆ ಬೈಲಿ 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 ಪಪ್ಪು ಸುಡುತ್ತೆ ಸುಡುತ್ತೆ ಬಾಯಿಲೆ ಇಷ್ಟು ತಗೊಳ್ತಾ ಅಮ್ಮ ಓಡ್ರಿ ಹಿಂದೆ. ಅಲ್ಲೇ ಪಕ್ಕಂದಾನೆ ಯಾವೂರಾನೆ ಬಿಜಾಪುರದಾನೆ ಈಗ ನೀನಂದಾನೆ ನಿನ್ನ ಬಂದಾನೆ ಫ್ರೆಂಡ್ ನೀನು ನನ್ನ ಮೇಲೆ ಕೊಟ್ಟಿದ್ಯಾ ಅದು ಹೆಂಗೆ ಕಾಲು ಸುಡುತ್ತೆ ಚುಚ್ಕದಿ. ಮೇಲೆ ಹತ್ತು ಬರ್ಬೇಕು. ಇಲ್ಲೋಗ ನಡ್ರಿ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ನಿತ್ಯನ ಎತ್ಕೊಂಡು ಬಂದು ನನ್ನ ಬ್ಯಾಟ್ರಿ ಎಲ್ಲ ಡೌನ್ ಆಗ್ಬೋದು. ಪಾಪು ಸಖತ್ತು ಬಿಸಿಲು. ಈ ಬಿಸಿಲುಗಳಲ್ಲಿ ಟ್ರಿಪ್ ಹೋಗೋಕ್ಕಾಗಲ್ಲ. ಅಮ್ಮ ಬರೀ ಈ ಕಡೆ. ಬರ್ನಿಲ್ವಲ್ಲಪ್ಪ. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಕಾರ್ ತರಕ್ಕೆ ಹೋಗೋದು ಅಪ್ಪ ಕಾಯ್ಕೊಂಡು ಕೂತೈತೆ ಬರ್ಬೇಕಂತ ನೀರಿ ಅಂತ ನಿಧಾನಕ್ಕೆ ನೋಡ್ಕೊಂಡು ಬನ್ನಿ ಅಂತ ನಾವು ಬಿಸಿಲು ತಡೆಯೋಕ್ಕಾಗದೆ ಬಂದು ಆತ. ಹಾಂ ಶಿವನೇ ನಾಳೆ ಊರಿಗೆ ಹೋಯ್ತೀಯ? ಹಾಂ, ಅವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಅವ್ರ ಅಮ್ಮ ಬಿಡ್ತೀರ. ಹೋಗಲ್ವಾ? ಹೋಗಲ್ವಾ? ಯಾವಾಗ ಹೋಯ್ತೀಯ? ಇಲ್ಲಿ ನೋಡು, ಯಾವಾಗ ಹೋಯ್ತೀಯ? ಆಮೇಲೆ ಹೋಗ್ತೀನಿ. ನಿಮ್ಮ ಅಮ್ಮಗೆ ಬರ್ತೀನಿ ಅಂದರೆ ನಾಳೆ ಹೋಗಲ್ವಾ? ಹಾಂ,